ಆದ್ಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಪ್ರಮುಖ ಒಬ್ಬ ಭಾಷಣಕಾರನ ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ನಾವು ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಿ. ನಿಜ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಅನ್ನೋ ಮಾತು ನಿಜ. ಅತಿ ಹೆಚ್ಚು ಮಾತಾಡಬಾರ್ದು ಅಂತ ನಾವು ಹೇಳ್ತೇವೆ. ಆದರೆ ಕೆಲವರು ನಮ್ಮ ರಾಜ್ಯ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಅವರ ಒಂದು ವಾಕ್ಚಾತುರ್ಯದ ಮಾತಿನಿಂದಲೇ ಇಡೀ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಜನಪ್ರಿಯ ವ್ಯಕ್ತಿಗಳಲ್ಲಿಯೂ ಸಹ ಅವರು ಸಹ ಒಬ್ಬರಾಗಿದ್ದಾರೆ. ನಿಜವಾಗ್ಲೂ ಮಾತಾಡೋದು ಒಂದು ಕಲೆ. ಮಾತು ಅಷ್ಟು ಸುಲಭ ಅಲ್ಲ. ಭಾಷಣ ಮಾಡೋದು ಒಂದು ಕಲೆ. ಆ ಭಾಷಣ ಮಾಡುವಾಗ ಸಾವಿರಾರು ಜನನ ಒಂದು ಕಡೆ ಅವರ ಮನಸ್ಸು ಯಾವ ಕಡೆಯೂ ವಿಚಲಿತರಾಗದಂತೆ ಇಟ್ಕೊಳ್ಳೋದು ಒಂದು ದೊಡ್ಡ ಕಲೆ. ಅಂಥವ್ರ ಸಾಲಿನಲ್ಲಿ ನಾನು ಸಹ ಅವರ ಭಾಷಣವನ್ನು ಕೇಳಿ, ಅಂದರೆ ನಾನೇನು RSS ಕಾರ್ಯಕರ್ತ ಅಲ್ಲ, ಆದರೆ ಆ ವ್ಯಕ್ತಿ ಮಾತಾಡುವಾಗ, ಆ ವ್ಯಕ್ತಿಯ ಭಾಷಣವನ್ನು ಆಲಿಸುವಾಗ ನಿಜವಾಗ್ಲೂ ಈತ ಒಳ್ಳೆಯ ವಾಕ್ಚಾತುರ್ಯವಂತ, ಬುದ್ಧಿವಂತ ಅಂತ ಅನ್ನಿಸ್ತು. ಏನಪ್ಪ, ಬೇರೆ ಯಾರೂ ಅಲ್ಲ ಆ ವ್ಯಕ್ತಿ, ಚಕ್ರವರ್ತಿ ಸೂಲಿಬೆಲೆ. ನೋಡಿ, ಚಕ್ರವರ್ತಿ ಸೂಲಿಬೆಲೆ ಅಂದರೆ ಯಾರಿಗೂ ಸಹ ಗೊತ್ತಿರಲಿಲ್ಲ ಕೆಲವು ವರ್ಷಗಳ ಹಿಂದೆ. ಇತ್ತೀಚೆಗೆ ಒಂದು ನರೇಂದ್ರ ಮೋದಿಯವರು ಮೊದಲನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆದಾಗ, ಅಂದರೆ ಅವರು ಬಂದ MP ಚುನಾವಣೆ ನಿಂತಾಗ, ಆಗ ರಾಜ್ಯಾದ್ಯಂತ ಒಂದು ಯುವ ಬ್ರಿಗೇಡ್ ಅಂತ ಕಟ್ಟಿಕೊಂಡು ಓಡಾಡ್ತಿದ್ದವರು ಚಕ್ರವರ್ತಿ ಸೂಲಿಬೆಲೆಯವರು. ಚಕ್ರವರ್ತಿ ಸೂಲಿಬೆಲೆಯವ್ರದ್ದು ನೀವು ಹಲವಾರು ಭಾಷಣಗಳನ್ನು ಯೂಟ್ಯೂಬ್ಗಳಲ್ಲಿ ಕೇಳಿದ್ದೀರಿ, ಮತ್ತು ಕೆಲವರು ಅವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ಹಿಂದುತ್ವವಾದಿನೋ ಕೋಮುವಾದಿನೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಅವರ ವಾಕ್ಚಾತುರ್ಯಕ್ಕೆ ಎಲ್ಲರೂ ತಲೆಬಾಗಬೇಕು. ಹೇಗೆ ಗೊತ್ತಾ, ಕೆಲವರು ಯಾವುದೇ ಒಬ್ಬ ವ್ಯಕ್ತಿಗೆ, ಒಬ್ಬ ಜನಪ್ರಿಯ ತಾರೆಗೆ ಟೀಕೆ ಟಿಪ್ಪಣಿಗಳು ಸಹಜ. ಆದರೆ ನನಗೆಷ್ಟೋ ಸಾರಿ ಅನಿಸ್ತು, ಏನು ಈ ವ್ಯಕ್ತಿ ಎಲ್ಲಿ ಭಾಷಣವನ್ನು ಕಲಿತ, ಎಷ್ಟು ಜ್ಞಾನಿಯಾಗಿರ್ಬೋದು ಅಂತ. ನಿಜವಾಗ್ಲೂ ಒಂದು ಬಾರಿ ನಮ್ಮ ಮಂಡ್ಯ ನಗರದಲ್ಲೇ ಒಂದು ಯುವ ಬ್ರಿಗೇಡ್ ಅವರು ಒಂದು ಭಾಷಣವನ್ನು ಆಯೋಜಿಸಿದರು. ಚಕ್ರವರ್ತಿ ಸೂಲಿಬೆಲೆಯವರು ಇವತ್ತು ಪ್ರಮುಖ ಭಾಷಣಕಾರರಾಗಿ ಕರೆಸಿದರು. ನಾನು ಆಕಸ್ಮಿಕ ಅಲ್ಲಿಗೆ ಹೋದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನ್ನು ಶುರು ಮಾಡಿದ್ರು. ಯಾವುದೋ ಪರವಾಗಿ, BJP ಪಕ್ಷದ ಪರವಾಗಿ, ಅದರಲ್ಲಿಯೂ ಪ್ರಮುಖವಾಗಿ ನರೇಂದ್ರ ಮೋದಿಯವರ ವಿಚಾರವಾಗಿ ಮಾತಾಡಿದ್ರು. ಅವರು ನರೇಂದ್ರ ಮೋದಿಯವರ ಬಗ್ಗೆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾಗ ನಾನು ಹತ್ತಿರದಿಂದ ತುಂಬ ಸುದೀರ್ಘ, ಎಲ್ಲೋ ಇವರು ನರೇಂದ್ರ ಮೋದಿಯವರು ಅವರೂ ಹೋಗೊಬ್ಬರ ಫ್ರೆಂಡ್ ಏನೋ ಅಂತ ಅನ್ಬೇಕು, ಆ ಮಟ್ಟಿಗೆ ಅವರು ತಮ್ಮ ಭಾಷಣವನ್ನು ಮಾಡಿದ್ರು. ಅಂದರೆ ಅಲ್ಲಿರ್ತಕ್ಕಂಥ ಜನಗಳ ಒಂದು ಮನಸ್ಸನ್ನು ಯಾವ ರೀತಿ ಆಕರ್ಷಣೆ ಮಾಡಿದ್ರು ಅಂದರೆ, ನಿಜವಾಗ್ಲೂ ಆ ಒಂದು ವಾಕ್ಚಾತುರ್ಯವನ್ನು ಮೆಚ್ಚಲೇಬೇಕು. ಟೀಕೆಗಳು ಟಿಪ್ಪಣಿಗಳು ಸಹಜ ಪ್ರತಿಯೊಬ್ಬರ ಮೇಲೆ. ಭಾಷಣ ಮಾಡೋದು ಒಂದು ದೊಡ್ಡ ಕಲೆ. ನಿಜವಾಗ್ಲೂ ಚಕ್ರವರ್ತಿ ಸೂಲಿಬೆಲೆಯವರು ಯಾವ ರೀತಿ ಭಾಷಣ ಮಾಡಿದ್ರು ಅಂದರೆ, ಏನೇ ಮಾತಾಡಲಿ ಅವರು, ನೇರ ಯಾರಿಗೂ ಮಾತಾಡಬಾರ್ದು, ಯಾವ ವ್ಯಕ್ತಿ ಏನು ಅಲ್ಲಿ ಟೀಕೆನೇ ಮಾಡಬಾರ್ದು, ತಕ್ಷಣ ಹೋಗಿ ಆತ ಮತ ಹಾಕಬೇಕು ನರೇಂದ್ರ ಮೋದಿಯವ್ರಿಗೆ, ಆ ಮಟ್ಟಿನ ಒಂದು ಮಾತನ್ನು ಅವರು ಮಾತಾಡಿದ್ರು. ಎಂಥ ಅದ್ಭುತ ಭಾಷಣಕಾರ. ನೋಡಿ, ಎಷ್ಟೋ ಜನ 2-3 ಬಾರಿ 4 ಬಾರಿ ಶಾಸಕರಾಗಿದ್ದಾರೆ. ಉದಾಹರಣೆ ನಮ್ಮಲ್ಲೇ ಶಾಸಕರಾಗಿದ್ದಾರೆ. ಅವರು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ, ಒಂದು ಜಿಲ್ಲೆಗೆ ಸೀಮಿತವಾಗಿದ್ದಾರೆ. ಆದರೆ ಇಂಥವರು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಇವರು ಚಕ್ರವರ್ತಿ ಸೂಲಿಬೆಲೆ ಅಂತಲೇ ಇಡೀ ರಾಜ್ಯಕ್ಕೆ ಗೊತ್ತು. ಯಾರು ಒಂದು ರಾಜಕೀಯವಾಗಿ ಚರ್ಚೆಯನ್ನು ಮಾಡ್ತಾರೆ, ಭಾಷಣಕಾರರಾಗಿ ಚರ್ಚೆ ಮಾಡ್ತಾರೆ, ಚಕ್ರವರ್ತಿ ಸೂಲಿಬೆಲೆ ಗೊತ್ತು. ಆದರೆ ಪರನೋ ವಿರೋಧನೋ ಒಟ್ಟೆ ಚಕ್ರವರ್ತಿ ಸೂಲಿಬೆಲೆಯವರು ಯಾವತ್ತೂ ಸಹ ಅವರ ಭಾಷಣಕ್ಕೆ ಅವ್ರದ್ದೇ ಆದಂಥ ಅಭಿಮಾನಿ ಪಡೆ ಸೇರಿಸುವಷ್ಟು, ಒಂದು ಹಿಡಿದಿಡುವಷ್ಟು ಶಕ್ತಿ ಅವ್ರಿಗಿದೆ. ಚಕ್ರವರ್ತಿ ಸೂಲಿಬೆಲೆಯವರು ಮಾತಾಡ್ತಾ ಇರುವಾಗ ಮೋದಿಯವರು ನೆಕ್ಸ್ಟ್ ಬಂದರೆ ಏನು ಮಾಡ್ತಾರೆ ಅಂತ ಅವರು ಮಾತಾಡ್ತಾಯಿದ್ರು. ನಾನು ಆ ಭಾಷಣವನ್ನು
ನನ್ನದೇ ಆದ ಒಂದು ತದೇಕ ಒಂದು ಚಿತ್ತದಿಂದ ಆಲಿಸ್ತಾ ಇದೆ. ನಿಜವಾಗ್ಲೂ ಅವರು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಎಷ್ಟು ಹುಮ್ಮಸ್ಸು ನನಗೆ ಅಂತಂದರೆ, ನಿಜವಾಗ್ಲೂ ಅಂಥ ಅದ್ಭುತ ಭಾಷಣಕಾರ. ಏನು ಹಿಂಗೆಲ್ಲ ಮಾಡ್ತಾರಾ ಮೋದಿಯವರು? ಇಷ್ಟೆಲ್ಲ ಮಾಡ್ತಾರಾ? ಆ ಕೆಲಸ ಆಯ್ತೋ ಬಿಡ್ತೋ ನನಗೆ ಅದು ಗೊತ್ತಿಲ್ಲ. ದೇಶದಲ್ಲಿ ಅವ್ರು ಬರುವಾಗ ಯುವ ಬ್ರಿಗೇಡನ್ನು ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಪ್ರಚಾರನ ಮಾಡಿದ್ರಲ್ಲ, ಆ ಪ್ರಚಾರದಲ್ಲಿ ಅವರ ಭಾಷಣ ಅದಲ್ಲ, ಎಂಥ ಅದ್ಭುತ ಭಾಷಣ, ಎಂಥ ಅದ್ಭುತ ವಾಗ್ಮಿ. ಒಂದು ವಿಚಾರವನ್ನು ಸುಳ್ಳೋ ಸತ್ಯವೋ ಅದನ್ನು ಅಚ್ಚುಕಟ್ಟಾಗಿ ಜನರ ಮನಸ್ಸನ್ನು ತಲುಪಿಸುವಂಗೆ ಮಾಡುವಂಥದ್ದು ಒಂದು ಭಾಷಣದ ಒಂದು ಕಲೆ. ತಮ್ಮ ಪ್ರಚಾರ ಬರಬೇಕು, ನನ್ನ ಜನಪ್ರಿಯತೆ ಗಳಿಸಬೇಕು, ಕೋಟಿಯನ್ನು ಖರ್ಚು ಮಾಡ್ತಾರೆ. ಆಗ ಅವರು ಒಂದು ಕ್ಷೇತ್ರ ಬಿಟ್ಟು ಹೋಗೋದೇ ಇಲ್ಲ, ಕೆಲವರು ಜಿಲ್ಲೆ ಬಿಟ್ಟು ಹೋಗೋದೇ ಇಲ್ಲ. ಯಾರೋ ಒಂದಷ್ಟು ಬೆರಳೆಣಿಕೆ ಜನಪ್ರಿಯತೆನ ಗಳಿಸ್ತಾರೆ. ಇವತ್ತಿನ ದಿವಸ ನಿಜವಾಗ್ಲೂ ಜಿಲ್ಲೆ ನೋಡಿ, ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರಿಂದ ಒಂದು ಅದ್ಭುತ ಭಾಷಣ ಅಂದರೆ ಅಲ್ಲಿ ಅಷ್ಟಿಷ್ಟು ಜನ ಸೇರ್ತಾರೆ. ನಾನು ಯಾತಕ್ಕೆ ಇವತ್ತು ಚಕ್ರವರ್ತಿ ಸೂಲಿಬೆಲೆಯವ್ರನ್ನ ಒಂದು ಹೆಸರನ್ನ ಪ್ರಸ್ತಾಪ ಮಾಡ್ತೆ ಅಂತಂದರೆ, ಅವರ ಯೂಟ್ಯೂಬಲ್ಲಿ ನೋಡಿ ಅವ್ರ ವ್ಯೂಸ್ ಎಷ್ಟಾಗುತ್ತೆ ಅಂತ, ಸಾವಿರಾರು ವ್ಯೂಸು. ಅಂದರೆ ಇವತ್ತು ಜನಪ್ರಿಯತೆಗೆ ಕೆಲವರಿಗೆ ಹಣನೇ ಬೇಕಾಗಿಲ್ಲ. ಹಣ ಇದು ಮಾತ್ರಕ್ಕೆ ಜನಪ್ರಿಯತೆ ಗಳಿಸೋಕ್ಕಾಗಲ್ಲ. ಅದೇ ರೀತಿ ಕೆಲವು ಸಂಘಟನೆಗಳು ಕೆಂಗಣಿಗೆ ಗುರಿಯಾಗಬೇಕಾದ್ರೆ, ಅಂದರೆ ಕೆಲವು ಈಗ ಕೋಮುವಾದ, ಈ ಹಿಂದುತ್ವ, ಇವೆಲ್ಲ ಕೆಲವ್ರಿಗೆ ರೂಢಿಗತವಾಗಿ ಬಂದ್ಬಿಟ್ಟಿದೆ. ಒಬ್ಬ ಹಿಂದುತ್ವವಾದಿಗಳಿಗೆ ಉದಾಹರಣೆಗೆ ಎಷ್ಟು ಜನ RSSನಲ್ಲಿ ಎಂತೆಂಥ ಉನ್ನತ ಹುದ್ದೆಲಿದ್ದಾರೆ, ಬೆರಳೆಣಿಕೆ ಜನ ಗೊತ್ತು. ಆದರೆ ಇದ್ದಕ್ಕಿದ್ದಂಗೆ ಇತ್ತೀಚಿನ ವರ್ಷಗಳಲ್ಲಿ ಬಂದಂಥ ಚಕ್ರವರ್ತಿ ಸೂಲಿಬೆಲೆಯವರು ಒಬ್ಬ ಸಂಘ ಪರಿವಾರದ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥವರು, ಅದೇ ರೀತಿ ಒಂದು ಅದ್ಭುತ ಭಾಷಣಕಾರ, ಅದೇ ರೀತಿ ಹಿಂದುತ್ವವಾದಿ ಅಂದರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದರೆ ಯಾರೂ ಸಹ ಆ ಕಡೆ ಈ ಕಡೆ ತಿರುಗಿ ನೋಡಬಾರ್ದು, ಆ ರೀತಿ ಮಾತಾಡ್ತಾರೆ. ನಿಜವಾಗ್ಲೂ ಚಕ್ರವರ್ತಿ ಸೂಲಿಬೆಲೆಯವ್ರನ್ನ ಏನೇ ಟೀಕೆ ಮಾಡಲಿ, ಏನೇ ಟಿಪ್ಪಣಿ ಮಾಡಲಿ, ಆದರೆ ನಾನಂತೂ ಅವರ ಭಾಷಣಕ್ಕೆ ಫೀದಾ ಆಗೋಗಿದ್ದೀನಿ. ಅವರ ಭಾಷಣ ಅದ್ಭುತವಾದ ಒಬ್ಬ ವಾಗ್ಮಿ. ಅವರು ಯಾವ ವಿಚಾರವಾಗಿ ಮಾತಾಡ್ತಾರೆ ಅಂತ ನನಗೆ ಅದು ಬೇಕಾಗಿಲ್ಲ. ಅವರು ಕೋಮುವಾದಿಗಳೋ ಹಿಂದುತ್ವವಾದಿಗಳೋ ಗೊತ್ತಿಲ್ಲ. ಆದರೆ ನಾನಿವತ್ತು ಯಾಕೆ ಚಕ್ರವರ್ತಿ ಸೂಲಿಬೆಲೆ ವಿಚಾರ ಹೇಳಿದೆ ಅಂತಂದರೆ, ನಾವೇನಾರ ಭಾಷಣ ಮಾಡುವಂಥ ಒಂದು ಕಲೆ ಕಲಿಬೇಕು. ಅದೇ ರೀತಿ ನಮ್ಮನ್ನು ಭಾಷಣವನ್ನು 100 ಜನ ಕೇಳಬೇಕು. ಅದೇ ರೀತಿ ಸಾವಿರಾರು ಜನವನ್ನು ತಮ್ಮ ಭಾಷಣದ ಒಂದು ಇದಕ್ಕೆ ಮಂತ್ರಮಗ್ನರಾಗಿ ಮಾಡಬೇಕು ಅಂತಂದರೆ ಚಕ್ರವರ್ತಿ ಸೂಲಿಬೆಲೆ ಅಂಥವರು ಇದಕ್ಕೆ ತಕ್ಕ ಉದಾಹರಣೆ. ಕೆಲವರು ಒಂದೊಂದು ಜನಾಂಗದಲ್ಲಿ, ಅಂದರೆ ಯಾವ ರೀತಿ ಹೇಳ್ಬೋದು ಅಂತಂದರೆ, ತನ್ನದೇ ಆದಂಥ ಧರ್ಮದ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ. ಅವರು ಯಾವುದೇ ಧರ್ಮದವರಾಗಿರಬೇಕು, ಆದರೆ ಅವರು ತುಂಬ ಜನಪ್ರಿಯತೆನ ಗಳಿಸ್ತಾರೆ. ಒಂದು ಧರ್ಮದವರು ಈಗ ಉದಾಹರಣೆಗೆ ಒಬ್ಬರನ್ನ ಟೀಕೆ ಮಾಡ್ತಾರೆ ಕೆಲವರು, ಅವನು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಆದರೆ ಆ ರೀತಿ ಭಾಷಣಕಾರರನ್ನು, ಆ ರೀತಿ ಜ್ಞಾನಿಗಳನ್ನ ಹುಡುಕೋದು ಅಷ್ಟು ಸುಲಭದ ಮಾತಲ್ಲ. ಏನೇ ಆಗಲಿ, ಚಕ್ರವರ್ತಿ ಸೂಲಿಬೆಲೆಯವರು ಒಬ್ಬ ಅದ್ಭುತ ಭಾಷಣಕಾರ, ಅದ್ಭುತ ವಾಗ್ಮಿ. ಅವರು ಹಿಂದುತ್ವವಾದಿನೋ RSS ಕಾರ್ಯಕರ್ತ ನಮ್ಗೆ ಅದು ಬೇಕಾಗಿಲ್ಲ. ಏನಪ್ಪ ಜೀವನದಲ್ಲಿ ನಾವೇನಾರ ಒಂದು ಒಳ್ಳೆಯ ಭಾಷಣ ಕಲಿಬೇಕು, ನಾವು ಸಹ ವಾಗ್ಮಿತನವನ್ನು ಬೆಳೆಸ್ಕೋಬೇಕು ಅಂತಂದರೆ ಈ ಚಕ್ರವರ್ತಿ ಸೂಲಿಬೆಲೆ ಅಂತ ಅನೇಕ ಮಹನೀಯರುಗಳ ಒಂದು ಭಾಷಣವನ್ನು ನಾವು ಆಲಿಸ್ಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ಚಕ್ರವರ್ತಿ ಸೂಲಿಬೆಲೆಯವ್ರಿಗೆ ಅಂತಹ ವಾಗ್ಮಿಗೆ ನಾನು ಸಹ ಒಂದು ಸೆಲ್ಯೂಟನ್ನು ಹೊಡಿತೀನಿ. ಏಕೆಂದರೆ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದರೆ ನಿಜವಾಗ್ಲೂ ಎಂಥ ಅವರು ಮಂತ್ರಮುಗ್ನರಾಗಿ ಕಳಿಸ್ತಾರೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಟೀಕೆ ಟಿಪ್ಪಣಿಯನ್ನು ಮಾಡುವುದು ಸಹಜ. ಆದರೆ ಅವರ ಒಂದು ವಾಗ್ಮಿತನವನ್ನು, ನಿಜವಾಗ್ಲೂ ಜನಪ್ರಿಯತೆಯನ್ನು ದುಡ್ಡಿನಿಂದ ಕೊಂಡ್ಕೊಳ್ಳೋಕ್ಕೆ ಆಗಲಿ, ದುಡ್ಡಿನಿಂದ ಬೆಳೆಸ್ಕೊಳ್ಳೋದೇ ಆಗಲಿ ಸಾಧ್ಯವಿಲ್ಲ ಅಂತ ಈ ಚಕ್ರವರ್ತಿ ಸೂಲಿಬೆಲೆಯಂತಹ ವಾಗ್ಮಿಗಿಂತ ಒಂದು ತಕ್ಕ ಉದಾಹರಣೆ ಬೇಕಾ? ಆದಮೇಲೆ ನಾವು ಹಲವಾರು ಒಳ್ಳೆಯ ವಾಗ್ಮಿಗಳ ವಿಚಾರವನ್ನು ನಿಮ್ಮ ಮುಂದೆ, ಇನ್ನೂ ಹೊಸ ವಿಚಾರವನ್ನು ನಿಮ್ಮ ಮುಂದೆ ತರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ @ಜನತಾ ಪರಿವಾರ gmail.comನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ನಮಸ್ಕಾರಗಳು.